ಪ್ರತಿಷ್ಠಾನದ ಎಲ್ಲ ಗೆಳೆಯರಿಗೂ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಸಿದ್ಧಾಶ್ರಮ ಅವರಿಗೂ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸಾದರ ಅವರು ಮಾತಾಡಿದ್ದನ್ನು ಕೇಳಿದ ಮೇಲೆ ಧನ್ಯವಾದ ಅಂತ ಅಷ್ಟೇ ಹೇಳಿದರೆ ಅದು ಬಹಳ ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಧನ್ಯವಾದ ನಾನು ಹೇಳೋದಿಲ್ಲ. ಅವರು ಬಹುಶಃ ನನಗೆ ಕನ್ನಡಿ ಹಿಡಿದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಪ್ರಶಸ್ತಿ ಸ್ವೀಕರಿಸಿ ಮಾತಾಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ನನ್ನಂಥವರಿಗೆ. ಬೇರೆ ಸಂದರ್ಭದಲ್ಲಾದರೆ ಸಾಕಷ್ಟು ಮಾತಾಡಬಹುದು. ಇದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಮಾತುಗಳು ಅಂತ ಅಂದ್ಕೊಂಡಿದ್ದೇನೆ. ಅದರ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸಾಧ್ಯವಾದಷ್ಟು ಖಂಡಿತ ಬೇಗ ಮುಗಿಸ್ತೇನೆ, ಹೇಳುವುದನ್ನು ನಾನು ಪರಿಪಾಲಿಸ್ತೇನೆ. ಮೊದಲನೇದು, ಸಿದ್ಧಾಶ್ರಮ ಅವರು ನನಗೆ ಕರೆ ಮಾಡಿ ನೀವು ಈ ಪ್ರಶಸ್ತಿಯನ್ನು ಒಪ್ಕೊಳ್ಬೇಕು ಅಂತ ಕೇಳಿದರು. ಅವರಿಗೆ ನಾನು ಹೇಳಿದ ಮೊದಲ ಮಾತಿದೆಯಲ್ಲ, ಅದು ಇಲ್ಲ, ಪ್ರಶಸ್ತಿಯನ್ನು ಬೇರೆಯವ್ರಿಗೆ ಕೊಡಿ, ನಾನು ಅತಿಥಿಯಾಗಿ ಬರ್ತೀನಿ ಅಂತ ಹೇಳಿದೆ ನಾನು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪ್ರಶಸ್ತಿಗಳಿಗೆ ನಾನು ಇದೇ ಹೇಳಿದ್ದೀನಿ. ನಮಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾಗಿದೆ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂತಂದರೆ, ಯಾವುದಾದ್ರು ಪ್ರಶಸ್ತಿ ಬಂದಾಗ ನಿಮಗೆ ಬಹಳ ಮುಂಚೆನೇ ಬರಬೇಕಾಗಿತ್ತು ಸರ್ ಇದು ಅಂತಾರೆ. ಸಾಮಾನ್ಯವಾಗಿ ಹೇಳೋ ಪದ್ಧತಿ ಇದೆ. ಆಗ ನಾನು ಅವರಿಗೆಲ್ಲ ಹೇಳೋದಿಷ್ಟೇನೆ, ನನ್ನಷ್ಟೇ ಅಥವಾ ನನಗಿಂತ ಹೆಚ್ಚು ಕೆಲಸ ಮಾಡಿ ಏನೂ ಇಲ್ಲದೆ ಆಗಿ ಹೋದಂಥವರು 10 ಜನ ಇದ್ದಾರಲ್ಲ, ಅವರನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳ್ತೇನೆ ಅವರು. ಹಾಗಾಗಿ ಆದರೆ ಅವರು ಒತ್ತಾಯ ಮಾಡಿದರು, ಇದು ಮೊದಲ ಪ್ರಶಸ್ತಿ ನಿಮಗೇ ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಒಪ್ಕೊಂಡು ಈ ಸಂದರ್ಭದಲ್ಲಿ ಬಂದಿದ್ದೇನೆ. ವಿಶೇಷವಾಗಿ ಸಾದರ ಅವರು ಹೇಳಿದಾಗೆ ಒಂದು ಶ್ರಮ ಸಂಸ್ಕೃತಿಯ ರೂಪಕಗಳಾದಂತಹ ಪರಸಪ್ಪ ಮತ್ತು ನಾಗಮ್ಮ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ನನಗೆ ಹೆಮ್ಮೆ ವಿಷಯ. ಯಾಕೆ ಅಂತಂದರೆ ನನ್ನ ಬದುಕಿನ ಉದ್ದಕ್ಕೂ ನಾನು ಶ್ರಮ ಸಂಸ್ಕೃತಿಯ ಪ್ರತಿಪಾದನೆಯನ್ನು ಮಾಡ್ತಾ ಬಂದಂಥವನು. ಶ್ರಮವೇ ಸಂಸ್ಕೃತಿಯ ಮೂಲ ಮತ್ತು ಪ್ರೇರಣೆ ಅಂತ ತಿಳ್ಕೊಂಡು ಬಂದಂಥವನು. ಆ ಹಿನ್ನೆಲೆಯಲ್ಲೇ ನನ್ನ ತಾತ್ವಿಕತೆಯನ್ನು ಪ್ರತಿಪಾದಿಸ್ತಾ ಬಂದಂಥವನು. ಹಾಗಾಗಿ ಅವರು ಲಿಖಿತ ಅನಕ್ಷರಸ್ಥರೇ ಹೊರತು ಅನಕ್ಷರಸ್ಥರಲ್ಲ ನಾನು, ಪರಸಪ್ಪ ಮತ್ತು ನಾಗಮ್ಮ. ಏಕೆಂದರೆ ಅಕ್ಷರ ಅನ್ನೋದನ್ನು ಕಂಡಾಗ ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ, ಇವರು ಅನಕ್ಷರಸ್ಥರು ಅಂತೇವೆ, ವಿದ್ಯಾವಂತರು ಅಲ್ಲದೆ ಇರೋರು. ಈಗ ನಾನು ಬರೀತಾ ಇಲ್ಲ, ನಾನು ಮಾತಾಡ್ತಿರೋದು ಅಕ್ಷರಗಳಿದ್ದೀನಿ. ಹಾಗಾಗಿ ಅಕ್ಷರ ಅನ್ನೋದು ಯಾವತ್ತೂ ಮೌಖಿಕವಾಗಿಯೂ ಅಕ್ಷರವಾಗಿರುತ್ತೆ, ಲಿಖಿತವಾಗಿಯೂ ಅಕ್ಷರವಾಗಿರುತ್ತೆ. ಹಾಗಾಗಿ ಈ ಜಗತ್ತಿನಲ್ಲಿ ಅನಕ್ಷರಸ್ಥರು ಅನ್ನೋದು ಇಲ್ಲವೇ ಇಲ್ಲ ಅಂತ ನನ್ನ ನಂಬಿಕೆ ಆಗಿ. ಹಾಗಾಗಿ ಅವರ ಅನಕ್ಷರಸ್ಥರು ಅಂತ ನಾನು ಅಂದ್ಕೊಂಡಿಲ್ಲ. ಅಂಥ ಹಿರಿಯ ಜೀವಗಳ ಹೆಸರಿನಲ್ಲಿ ಪಡೆದ ಈ ಪ್ರಶಸ್ತಿ ಇದೆಯಲ್ಲ, ನನಗೊಂದು ಧನ್ಯತಾ ಭಾವನೆಯನ್ನು ಮೂಡಿಸಿದೆ ಅಂತ ಹೇಳಿದರೆ ಅದು ಕೇವಲ ಔಪಚಾರಿಕವಾದಂತಹ ಮಾತಲ್ಲ. ಅದು ರಾಮೇಗೌಡರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಅಂದರೆ ನಮ್ಮ ಜವಾಬ್ದಾರಿಯನ್ನು ಕುರಿತು ಮಾತಾಡಿದರು. ಇಂಥ ಸಂದರ್ಭದಲ್ಲೆಲ್ಲ ನನಗೆ ನೆನಪಿಗೆ ಬರೋದು, ನಮ್ಮ ಜವಾಬ್ದಾರಿ ಹೇಗಿರಬೇಕು, ಯಾರಿಗಿರಬೇಕು ಅಂತಂದರೆ, ರಷ್ಯಾದ ಒಬ್ಬ ಚಿಂತಕ ಪ್ಲೆಖನೋವ್ ಅನ್ನೋಂಥವನು ದ ಆರ್ಟ್ ಆಫ್ ಸೋಷಿಯಲ್ ಲೈಫ್ ಅನ್ನೋ ಒಂದು ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ನಾವು ಕಲಾಕಾರರು, ಸಾಹಿತಿಗಳು ಜನಗಳಿಂದ ಮನ್ನಣೆಯನ್ನು, ಗೌರವವನ್ನು ನಿರೀಕ್ಷೆ ಮಾಡ್ತೇವೆ ಮತ್ತು ಬಯಸ್ತೇವೆ. ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡ್ತಾರೆ ಅಂತ. ಹಾಗಾಗಿ ಪ್ರಶಸ್ತಿ ಅನ್ನೋದು ಅಷ್ಟೇ ಅಲ್ಲ, ಇಲ್ಲಿ ಬದುಕಿರುವ ಯಾರೇ ಒಬ್ಬ ಸಾಹಿತಿ ಇರ್ಬೋದು, ಚಿಂತಕ ಇರ್ಬೋದು, ರಾಜಕಾರಣಿ ಇರ್ಬೋದು, ಮಠಾಧೀಶ ಇರ್ಬೋದು, ಯಾರೇ ಇರ್ಬೋದು, ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಜನರಿಗೆ ಜವಾಬ್ದಾರರಾಗುವುದನ್ನು ಕಲಿಬೇಕು. ಜನರಿಗೆ ಜವಾಬ್ದಾರರಾಗುವುದೇ ನಿಜವಾದ ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೇಬೇಕು. ನಾನು ಒಂದು ರೀತಿ ಹಳ್ಳಿಗಾಡಿನಿಂದ ಬಂದಂಥವನು. ಅದು ಎಲ್ರಿಗೂ, ಬಹಳಷ್ಟು ಜನ ಇಲ್ಲಿರುವಂಥ ನನ್ನ ವಯಸ್ಸಿನವರು ಅಥವಾ ಮಧ್ಯ ವಯಸ್ಸಿನವರು ಯಾರಿದ್ದಾರೆ ಅವರೆಲ್ಲರೂ ಹಳ್ಳಿಗಾಡಿನಿಂದಂತೇನೆ ಬಂದಂಥವರು ನಿಜ. ಅವರು ಏನನ್ನು ಕರಿಬೇಕು, ಈಗ ಒಂದೊಂದು ಸರಿ ಎಂಥ ಖುಷಿ ಆಗುತ್ತೆ ಅಂದರೆ, ಆ ಖುಷಿ ಕೆಲವು ಸರಿ ಈ ಬೆಲೂನಿಗೆ ಸೂಜಿ ಚುಚ್ಚಾಗೂ ಇರುತ್ತೆ. ಈಗ ಲೇಖಕ ಅಂತಾರೆ, ಚಿಂತಕ ಅಂತಾರೆ, ಆಮೇಲೆ ಇತ್ತೀಚೆಗೆ ಸಂಸ್ಕೃತಿ ಚಿಂತಕರು ಅಂತ ಬೇರೆ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ನನಗೆ ಮೊದಲು ಬರಗೋ ರಾಮಚಂದ್ರಪ್ಪ ಕೆಳಗಡೆ ಸಂಸ್ಕೃತಿ ಚಿಂತಕ ಅಂದಾಗ ಖುಷಿ ಆಗ್ತಾ ಇತ್ತು. ಆಮೇಲೆ ನೋಡ್ತೀನಿ ಅನೇಕ ಆಹ್ವಾನ ಪತ್ರಿಕೆಗಳಲ್ಲಿ ಎಲ್ರಿಗೂ ಸಂಸ್ಕೃತಿ ಚಿಂತಕ ಅಂತ ಆಗ್ತಿದ್ರು. ಅವಾಗ ನನಗೆ ಅರ್ಥ ಆಯಿತು, ಬೇರೆ ಏನು ಹೊಳಿದೆ ಇದ್ದಾಗ ಸಂಸ್ಕೃತಿ ಚಿಂತಕ ಅಂತ ಆಗ್ತಾರೆ ಅಂತ. ನಾನು ಮೊದಲು ಆನಂದ ಪಟ್ಟಿದ್ದು ಹೇಗೆ ಅಂದರೆ, ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ
ಬುಡಕಟ್ಟು, ಅಲೆಮಾರಿ, ಅಲೆಮಾರಿ ಸಂಸ್ಕೃತಿಗಳ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿಸಿ ಸುಮಾರು 39 ಸಂಪುಟಗಳನ್ನು ಪ್ರಕಟಿಸಿದ್ದೆ. ಅದಕ್ಕೆ ನನ್ನ ಸಂಸ್ಕೃತಿ ಚಿಂತಕ ಅಂತಿದ್ದಾರೆ ಅನ್ನೋ ಭ್ರಮೆಯಲ್ಲಿ ನಾನಿದ್ದೆ ನಾನು. ಹೀಗಾಗಿ ಭ್ರಮೆಗಳನ್ನು ಕಳಿಸ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ಬದುಕು ಅಂತ ಅಂದ್ಕೊಂಡಿದ್ದೆ. ನಾವು ಭ್ರಮೆಗಳನ್ನು ಕಳಿಸ್ಕೊಳ್ಬೇಕು ಮತ್ತು ನಾವೇನೋ ಸಾಧಿಸಿದ್ದೇವೆ ಅನ್ನುವಂಥ ಯಾವುದೇ ಹಮ್ಮನ್ನು ಇಟ್ಕೊಳ್ಬಾರದು ಅಂತ. ಈ ನಾನು ಪಡೆದದ್ದಿದೆಯಲ್ಲ, ಈ ಪ್ರಶಸ್ತಿ ಬಂದಾಗ ಸಾಮಾನ್ಯ ಸಂತೋಷ ಆಗುತ್ತೆ ನಿಜ, ಆದರೆ ಕನಸುಗಳು ಸಾಯಬಾರದು ಅಂತ ಅದನ್ನು ಸಾದರ ಅವರು ನಾನು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಾ ನಾನು ಹೇಳಿದ್ದೆ. ಈ ಗೋಪಾಲ್ ಕೂತಿದ್ದಾರೆ, ಒಂದು 250 ಪುಸ್ತಕ ತಗೊಂಡು ನನ್ನ ಭಾಷಣದ ಪ್ರತಿಗಳನ್ನು ಹಂಚಿದ್ದಾರೆ. ಅವರು ದಿನ ನಿಮ್ಮ ಮಾತು ಕೇಳ್ತೀನಿ ಸರ್ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಚೆನ್ನಾಗಿ ಮಾತಾಡಿದ್ನೋ ಬಿಟ್ನೋ, ಆದರೆ ಕನಸುಗಳಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೆ. ಕನಸನ್ನೇ ಕಾಣಕ್ಕಾಗದೇ ಇರೋವಂಥ ಸ್ಥಿತಿ ಬಂದರೆ ಕನಸನ್ನು ಕೊಲ್ಲುವ ಸನ್ನಿವೇಶ ಇರುತ್ತಲ್ಲ, ಅದು ನಿಜವಾಗಿ ಅಮಾನವೀಯವಾದದ್ದು ಅಂತ. ನಮಗಿದ್ದಂಥ ಕನಸುಗಳೇನು, ಭಾಳ ಸಣ್ಣ ಸಣ್ಣ ಕನಸುಗಳಿದ್ದಿದ್ದು. ನಾನು ಅನೇಕ ಕಡೆ ಇದನ್ನು ಹೇಳಿದ್ದೇನೆ. ನಾನು ಪಟ್ಟ ಕನಸು ಬರ್ಗೂರಿನಲ್ಲಿದ್ದಾಗ ಗೌರ್ಮೆಂಟ್ ಬಸ್ ಡ್ರೈವರ್ ಆಗಬೇಕು ಅಂತ ಅಷ್ಟೇನೆ. ಯಾಕೆ ಗೌರ್ಮೆಂಟ್ ಬಸ್ ಡ್ರೈವರ್ ಆಗಬೇಕು? ಖಾಸಗಿ ಬಸ್ ಅಲ್ಲ. ನಾನು ಮೊದಲಿಂದ ಖಾಸಗಿ ಬಸ್, ನಮ್ಮೂರಿಗೆ ಒಂದೇ ಒಂದು ಸರ್ಕಾರಿ ಬಸ್ ಬರೋದು, ಅದು ಕೆಂಪು ಬಸ್ಸು. ಆ ಕೆಂಪನ್ನು ಇವತ್ತು ಉಳಿಸ್ಕೊಂಡಿದ್ದೀನಿ ನಾನು, ಅದು ಹೆಮ್ಮೆನೂ ಹೌದು ನನಗೆ. ಆಮೇಲೆ ಸರ್ಕಾರಿ ಸಾರ್ವಜನಿಕ ವಲಯದ ಪರವಾಗಿ ಇವತ್ತು ಇದ್ದೀನಿ ನಾನು. ಚಿಕ್ಕನ್ನಲ್ಲೂ ಇದ್ದೆ, ಈಗಲೂ ಇದ್ದೀನಿ. ಆ ಬಸ್ ಬರ್ತಾ ಇತ್ತಲ್ಲ, ಬಸ್ನ ಡ್ರೈವರ್ ಹೆಸರು ರಾಮಣ್ಣ ಅಂತ. ಆ ರಾಮಣ್ಣ ಬಹಳ ಸಜ್ಜನ. ಒಂದು ಖಾಸಗಿ ಬಸ್ಸು, ಈ ಬಸ್ಸು ಎರಡು ಒಟ್ಟೊಟ್ಟಿಗೆ ಬಂದ್ಬಿಡೋ, ಕೆಲವು ಸರಿ ಜಗಳಾಡೋರು, ಬಹಳ ಚೆನ್ನಾಗಿ ಜಗಳಾಡೋರು. ಆಗ ನಮಗೆಲ್ಲ ಏನಂದರೆ ಈ ಗೌರ್ಮೆಂಟ್ ಬಸ್ಸೇ ಗೆಲ್ಲಬೇಕು ಅಂತ, ಖಾಸಗಿ ಬಸ್ ಸೋಲಬೇಕು ಅಂತ ನಮ್ಮ ಆಸೆ. ಆ ಸಂದರ್ಭದ ಒಳಗಡೆ ಆ ಒಳ್ಳೆಯ ಡ್ರೈವರ್ ನೋಡಿದ್ದು ಒಂದು. ಇನ್ನೊಂದು, ನಮ್ಮಪ್ಪ ನಮ್ಮ ಅಣ್ಣನ ಬಸ್ ಕಂಡಕ್ಟರ್ ಮಾಡಿಸ್ಬೇಕು ಅಂತಿದ್ರು. ನಾನು ನಮ್ಮ ಅಣ್ಣನಿಗಿಂತ ದೊಡ್ಡನಾಗೋದು ಹೇಗೆ ಅಂತಂದರೆ, ಅವನು ಕಂಡಕ್ಟರ್ ಆದರೆ ನಾನು ಡ್ರೈವರ್ ಆಗಬೇಕು, ಇಷ್ಟೇ ನನ್ನ ಕನಸು. ಹೀಗೆ ಕೇವಲ ಒಂದು ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಕನಸು ಕಟ್ಕೊಂಡಂಥವನು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅನ್ನೋ ಪದ ನನಗೆ ಅಷ್ಟು ಇಷ್ಟ ಆಗಲ್ಲ. ಮೇಷ್ಟ್ರಾಗ್ತೀನಿ ಅಂತ ಆಗಲಿ. ಏಕೆಂತಂದರೆ ಮೇಷ್ಟ್ರು ಅನ್ನೋದರಲ್ಲಿರೋ ಪ್ರೀತಿ ಪ್ರಾಧ್ಯಾಪಕ ಅನ್ನೋದರಲ್ಲಿ ಇರೋದಿಲ್ಲ. ನಮ್ಮಲ್ಲಿ ಪ್ರಾಧ್ಯಾಪಕರು ಜಾಸ್ತಿ ಆಗಿದ್ದಾರೆ, ಮೇಷ್ಟ್ರುಗಳು ಕಡಿಮೆ ಆಗಿದ್ದಾರೆ. ಇದೇ ನಿಜವಾದ ಸಮಸ್ಯೆ ಶಿಕ್ಷಣದ್ದು. ಹಾಗಾಗಿ ಮೇಷ್ಟ್ರಾಗ್ತೀನಿ ಅಂತ ನಾನು ಕನಸು ಕಟ್ಟಿದವನಲ್ಲ. ಪಂಪ ಪ್ರಶಸ್ತಿ ಬರುತ್ತೆ ಅಂತ ಕನಸು ಕಟ್ಟಿದವನಲ್ಲ. ನೃಪತುಂಗ ಪ್ರಶಸ್ತಿ ಬರುತ್ತೆ ಅಂತ ಕನಸು ಕಟ್ಟಿದವನಲ್ಲ. ಸಿನಿಮಾಕ್ಕಾಗಿ ಜಗತ್ತಿನಲ್ಲಿ ಗಿನ್ನಿಸ್ ದಾಖಲೆ ಪಡೆದ 3ನೇ ವ್ಯಕ್ತಿ ಆಗ್ತೇನೆ ಅಂತ ಕನಸು ಕಟ್ಟಿದವನಲ್ಲ. ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ಕನಸು, ನಿಜ ಹೇಳೋದಾದರೆ. ಇವೆಲ್ಲ ಸಾಧ್ಯ ಆದದ್ದೇ ಒಂದು ಕನಸು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ಇಂಥ ಸಂದರ್ಭದಲ್ಲೆಲ್ಲ ನನಗೆ ಬಹಳ ಮುಖ್ಯವಾಗಿ ನೆನಪಿಗೆ ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅಂಥವರು ನಮ್ಮ ಮನೆಗೆ ಬರ್ತಾರೆ ಅನ್ನೋ ಕನಸು ಕಂಡಂಥವನಲ್ಲ ನಾನು. ಈಗ ಕಂಡಕ್ಟರ್ ವಿಷಯ ಬಂದಾಗ ರಜನಿಕಾಂತ್ ನೆನಪಿಗೆ ಬರ್ತಾರೆ ನನಗೆ. ಆದರೆ ಎಲ್ಲ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, 3ನೇ ತರಗತಿ ಓದಿದವರೆಲ್ಲ ರಾಜ್ಕುಮಾರ್ ಆಗಕ್ಕೆ ಸಾಧ್ಯ ಇಲ್ಲ, ಬಸ್ ಕಂಡಕ್ಟರ್ಗಳೆಲ್ಲ ರಜನಿಕಾಂತ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೊಂದು ಶ್ರಮ ಬೇಕು, ಒಂದು ಶ್ರದ್ಧೆ ಬೇಕು, ಸಂಕಲ್ಪ ಬೇಕು, ಬದ್ಧತೆ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ವತ್ತಿಗೆ ಒಂದು ವಿನಯ ಬೇಕು. ವಿನಯವನ್ನೇ ವಿದ್ವತ್ತಾಗಿ ರೂಪಿಸ್ಕೊಳ್ಬೇಕು. ಅಂಥದ್ದೊಂದು ಸಂದರ್ಭ ಬಂದಾಗ ಮಾತ್ರ ನಾವು ನಿಜವಾದ ಅರ್ಥದ ಒಳಗಡೆ ನಾವು ಸಾಹಿತಿಗಳು ಅನ್ನಿಸ್ಕೊತೇವೆ, ಲೇಖಕರು ಅನ್ನಿಸ್ಕೊಳ್ತೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮನ್ನು ಹೊಗಳಬಹುದು, ಇವರು ಭಾಳ ದೊಡ್ಡ ಸಾಹಿತಿ ಆದರೂ ಇತ್ಯಾದಿ ಎಲ್ಲ. ಆದರೆ ನಾನು ಮೊದಲು ಬರೆದ ಮಹಾಕಾವ್ಯ ಇದೆಯಲ್ಲ, ಅದನ್ನು ಒಂದ್ಸರಿ ಹಂಚ್ಕೋಬೇಕು. ಅದು ಸಿನಿಮಾದಿಂದ ಪ್ರೇರಣೆ ಪಡೆದಿದ್ದು. ಬಹುಶಃ ಸಿನಿಮಾ ಕ್ಷೇತ್ರವನ್ನು ಪ್ರವೇಶ ಮಾಡೋದಕ್ಕೂ ಇಂಥ ಒಂದು ಕನಸುಗಾರಿಕೆ ಕಾರಣ ಅಂತ ಅನಿಸುತ್ತೆ. ಓಹಿಲೇಶ್ವರ ಅನ್ನೋ ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ. ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಅದರಲ್ಲೊಂದು ಹಾಡಿದೆ. ಅದು ನಾನು ಮಾಧ್ಯಮಿಕ ಶಾಲೆ ಓದ್ತಿರುವಾಗ ನನ್ನ ಸ್ನೇಹಿತ ಒಬ್ಬ ಮಡ್ನಿಮಾರಯ್ಯ ಅಂತ ಇದ್ದ. ಅವನು ಇದ್ಕಿದ್ದಾಗೇನೆ ಶಾಲೆ ಬಿಟ್ಟೋದ. ನಾನು ಓಹಿಲೇಶ್ವರ ಸಿನಿಮಾನ ಒಂದು ಟೆಂಟಲ್ಲಿ ನೋಡಿದ್ದೆ, ನಾನು ಟೂರಿಂಗ್ ಟಾಕೀಸಲ್ಲಿ ನೋಡಿದ್ದೆ. ಅವನು ಬಿಟ್ಟೋದಾಗ ನಾನೇನು ಮಾಡಿದೆ, ಈ ದೇಹದಿಂದ ದೂರನಾದಿ ಏಕೆ ಆತ್ಮನೆ ಅಂತಿತ್ತಲ್ಲ, ಈ ಶಾಲೆಯಿಂದ ದೂರನಾದಿ ಏಕೆ ಗೆಳೆಯನೆ ಅಂತ ಬರೆದೆ. ಅದೇ ನಾನು ಬರೆದ ಮೊದಲ ಮಹಾಕಾವ್ಯ. ಅದನ್ನು ಕೇಳಿದ ಮತ್ತು ಓದಿದ ನನ್ನ ಮೇಷ್ಟ್ರು ಟಿ ವೈ ನಾಗಭೂಷಣರಾವ್ ಅಂತ ಹೇಳಿ ನನ್ನ ಬೆನ್ನು ತಟ್ಟಿದ್ರು.
ನೀನೇನೋ ಆಗ್ತೀಯಾ, ಹೋಗ ಪರವಾಗಿಲ್ಲ, ಹೀಗೆ ಹೀಗೆ ಬರಿತಾ ಹೋಗು ಅಂತ. ಆದರೆ ಮಧ್ಯೆ ಬರೆಯೋದನ್ನೆಲ್ಲ ಬಿಟ್ಟೆ ನಾನು. ಇವತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿಂತು ನಾನು ಮಾತಾಡ್ತಿದ್ದೇನೆ. ನಾನು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ. ನಾನು ಓದ್ತಾ ಇರುವಾಗ ಪ್ರೌಢಶಾಲೆ 2ನೇ ತರಗತಿಯಿಂದಲೇ ಐಚ್ಛಿಕ ತಗೋಬೇಕಾಗಿತ್ತು. ನಾನು ಪ್ರೌಢಶಾಲೆ 2ನೇ ತರಗತಿಯಿಂದ ನನ್ನ ಐಚ್ಛಿಕ ವಿಜ್ಞಾನ ಮತ್ತು ಗಣಿತ PUC ವರೆಗೆ. ಆಮೇಲೆ ನಾನು ಅದನ್ನು ಬದಲಾಯಿಸಿಕೊಂಡು ಬಂದು ಕನ್ನಡ ತಗೊಂಡೆ. ಕನ್ನಡ ತಗೊಂಡಾಗ ಎಲ್ಲರೂ ಭಾವಿಸಿದ್ದೇನು, ಆ ಕಾಲದಲ್ಲಿ ಕನ್ನಡಕ್ಕೆ ಬಂದ ಸ್ಥಿತಿ ಇತ್ತಲ್ಲ, ಈಗಲೂ ಅದೇ ಮುಂದುವರೆದಿದೆ. ಆಗ ವಿಜ್ಞಾನ ತಗೊಂಡವ್ರನ್ನೆಲ್ಲ ಬುದ್ಧಿವಂತರು ಅಂತ ಕರೀತಿದ್ರು. BCom ವಾಣಿಜ್ಯ ಪದವಿಗೆ ಸೇರಿದವ್ರನ್ನೆಲ್ಲ ಜಾಂಡ್ರು ಅಂತ ಕರಿತಾ ಇದ್ರು. ಕಲಾ ವಿಭಾಗ ತಗೊಂಡವ್ರನ್ನೆಲ್ಲ ದಡ್ರು ಅಂತ ಕರೀತಿದ್ರು. ಕಲಾ ವಿಭಾಗದಲ್ಲಿ ಕನ್ನಡ ತಗೊಂಡವ್ರನ್ನೆಲ್ಲ ಶತದಡ್ರು ಅಂತಿದ್ರು. ಆ ಶತದಡ್ರ ಸಾಲಿನಲ್ಲಿ ಬಂದಂಥವ್ರು ನಾನು. ಆದರೆ ಇವ್ರು PUC ಇಂದ ಯಾಕೆ ಬಂದ ಕನ್ನಡಕ್ಕೆ ಅಂತ ಅನೇಕರಿಗೆ ಪ್ರಶ್ನೆ. ಅವಾಗ ಅವ್ರು ಅಂದ್ಕೊಂಡಿದ್ರು ಬಹುಶಃ ಇವನು ಭಾರತದ ಸತ್ಪ್ರಜೆ ಇರಬೇಕು, 35% ತೆಗೆದಿರ್ತಾನೆ, ಅದಕ್ಕೆ ಇವನು ಕನ್ನಡಕ್ಕೆ ಬಂದಿದ್ದಾನೆ ಅಂದಾಗ ನಾನು ತುಮಕೂರಿನಲ್ಲಿ ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸಿ ನಾನು 86 ಅಂಕಗಳನ್ನು ವಿಜ್ಞಾನ ಮತ್ತು ಗಣಿತ ತೆಗೆದಿದ್ದೆ. ಆಗ ಆ ಮಾರ್ಕ್ಸ್ ಕಾರ್ಡನ್ನು ತೋರಿಸಿ ನೋಡಪ್ಪ, ನಾನು ಕನ್ನಡ ಸಾಹಿತ್ಯದ ಆಸಕ್ತಿಯಿಂದ ಬಂದಿದ್ದೇನೆ ಹೊರತು ಬೇರೆ ರೀತಿ ಅಲ್ಲ ಅಂತ ಮಾರ್ಕ್ಸ್ ಕಾರ್ಡ್ ತೋರಿಸಿ ನಾನು ಮಾರ್ಕ್ಸ್ವಾದಿ ಆದೆ ಅಂತ ಹೇಳ್ಕೊಳ್ತಾ ಇರ್ತೇನೆ ಅನೇಕ ಸಂದರ್ಭದಲ್ಲಿ. ಅವತ್ತು ಇದು ಕನ್ನಡದ ಸ್ಥಿತಿ. ಇವತ್ತೇನಾಗಿದೆ, ಈ ಮುಖ್ಯಾಂಶವನ್ನ ಹಂಚಿಕೊಂಡು ನಾನು ಮಾತನ್ನು ಮುಗಿಸೋಕೆ ಇಷ್ಟಪಡ್ತೇನೆ. ಇವತ್ತೂ ಸಹ ಕನ್ನಡ ಇದೆಯಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ನೆಲೆಯೂರದೆ ಕನ್ನಡಕ್ಕೆ ನಿಜವಾದ ಭವಿಷ್ಯ ಇಲ್ಲ ಅಂತ ಭಾವಿಸ್ಕೊಂಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡವನ್ನು ನೆಲೆಯೂರಿಸುವ ಕೆಲಸ ಯಾವುದೇ ಸರ್ಕಾರಗಳಿಂದ ಬಹಳ ಗುರುತರವಾಗಿ ನಡೀತಾ ಇಲ್ಲ ಅಂತ ನನಗೆ ನನ್ನ ಅಚಲವಾದಂಥ ನಂಬಿಕೆ. ಅಲ್ಲಲ್ಲೇ ಪ್ರಯತ್ನಗಳು ನಡೆದಿವೆ, ಇಲ್ಲ ಅಂತ ಇಲ್ಲ. ಆಡಳಿತದಲ್ಲಿ ಸಾಕಷ್ಟು ಕನ್ನಡ ಬಳಕೆ ಆಗ್ತಾ ಇದೆ. ಆದರೆ ಇಲ್ಲಿ ಕನ್ನಡವನ್ನು ಕಲಿಯದೆ ಶಿಕ್ಷಣವನ್ನು ಮುಗಿಸಬಾರದು, ಕನ್ನಡವನ್ನು ಕಲಿಯದೆ ಉದ್ಯೋಗ ಸಿಗಬಾರದು, ಕನ್ನಡವನ್ನು ಬಳಸದೆ ಆಡಳಿತ ನಡೆಸಬಾರದು. ಅದು ನಿಜವಾದ ಪ್ರಜಾಪ್ರಭುತ್ವ. ಅಂಥದ್ದೊಂದು ಸನ್ನಿವೇಶ ಇದೆಯಲ್ಲ, ಅಂಥದ್ದೊಂದು ಸನ್ನಿವೇಶವನ್ನು ಸರ್ಕಾರಗಳ ಸೃಷ್ಟಿ ಮಾಡ್ತೀವಿಯೇ ಅಂತ ಯೋಚನೆ ಮಾಡಿದರೆ ಇತ್ತೀಚೆಗೆ ಒಂದು ಅಧಿಸೂಚನೆ ಬಂತು. ಅದನ್ನು ನಾನು ಬರೆದೂ ಇದ್ದೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದಿದ್ದೆ, ಬೇರೆ ಪತ್ರಿಕೆಗಳಿಗೂ ಅದರ ವಿಷಯ ಬಂದಿತ್ತು. 2026 ಜುಲೈ 14ನೇ ತಾರೀಕು 2026 ಜುಲೈ 14ನೇ ತಾರೀಕು ಕರ್ನಾಟಕ ಸರ್ಕಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ 15,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿತು. ಆ ಅಧಿಸೂಚನೆ 15,000 ಹುದ್ದೆಗಳು ಲೆಕ್ಕಾಕಿ ಅಧಿಸೂಚನೆಯಲ್ಲಿ 6 ಮತ್ತು 6ರಿಂದ 8ನೇ ತರಗತಿ ಪಾಠ ಮಾಡೋದಕ್ಕೆ ಕನ್ನಡ ಪದವೀಧರ ಶಿಕ್ಷಕರು ಬೇಕಾಗಿತ್ತು. ಆದರೆ ಒಬ್ಬ ಕನ್ನಡ ಪದವೀಧರ ಶಿಕ್ಷಕರಿಗೂ ಅವಕಾಶ ಕೊಟ್ಟಿರಲಿಲ್ಲ. ಒಂದೇ ಒಂದು ಕನ್ನಡದ ಹುದ್ದೆಯನ್ನು ಸೃಷ್ಟಿ ಮಾಡಿರಲಿಲ್ಲ. ಇದು ಕರ್ನಾಟಕ. ಆಗ ನಾನು ಬರೆದೆ, ನಮ್ಮ ನಾಡಿಗೆ ಕನ್ನಡ ಶಿಕ್ಷಕರು ಬೇಡವೆ ಅಂತ. ಆದರೆ ವಿಶೇಷ ಏನಾಗಿತ್ತು ಅಂತಂದರೆ 2025 ಏಪ್ರಿಲ್ 15ನೇ ತಾರೀಕು ಆಂಧ್ರ ಸರ್ಕಾರ ಕೊಟ್ಟಿರುವಂತಹ ಪ್ರಕಟಣೆಯ ಒಳಗಡೆ ಕನ್ನಡ ಪದವೀಧರ ಶಿಕ್ಷಕರು ಬೇಕು ಅಂತ ಕೊಟ್ಟಿದ್ರು. 2023 ಆಗಸ್ಟ್ ತಿಂಗಳಲ್ಲಿ ತೆಲಂಗಾಣ ಕೊಟ್ಟಿರುವಂಥ ಪ್ರಕಟಣೆಯ ಒಳಗಡೆ ಕನ್ನಡ ಪದವೀಧರ ಶಿಕ್ಷಕರು ಬೇಕು ಅಂತ ಇತ್ತು. ಆಂಧ್ರದವರು ಕನ್ನಡ ಶಿಕ್ಷಕರು ಬೇಕು ಅಂತ ಕರೀತಾರೆ, ತೆಲಂಗಾಣದವರು ಕನ್ನಡ ಶಿಕ್ಷಕರು ಬೇಕು ಅಂತಾರೆ, ತಮಿಳುನಾಡಿನವರು ಕನ್ನಡ ಪದವೀಧರ ಶಿಕ್ಷಕರು ಬೇಕು ಅಂತಾರೆ. 6ರಿಂದ 8ನೇ ತರಗತಿಯವರೆಗೆ ಕನ್ನಡ ಶಿಕ್ಷಕರು, ಕನ್ನಡ ಪದವೀಧರ ಶಿಕ್ಷಕರು ಬೇಕು ಅಂತ ಒಂದೇ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡದೇ ಇರೋ ಸರ್ಕಾರಗಳನ್ನು ಕನ್ನಡ ಸರ್ಕಾರ ಅಂತ ಕರೆಯೋಕ್ಕಾಗತ್ತೆ ಹೇಳಿ. ಆ ನಂತರದಲ್ಲಿ ಇದು ನಾನು ಲೇಖನ ಬರೆದೆ, ಅನೇಕರು ಬೆಂಬಲ ಕೊಟ್ಟರು. ಆದರೆ ತಿದ್ದುಕೊಂಡು ಶಿಕ್ಷಣ ಇಲಾಖೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಏಕೆಂದರೆ ತಪ್ಪು ಮಾಡಿದವರು ತಿದ್ದುಕೊಳ್ಳೋದು ಸಹ ಬಹಳ ಮುಖ್ಯ. ತಿದ್ದುಕೊಂಡು ಇನ್ನೊಂದು ಅಧಿಸೂಚನೆ ಬಂದಾಗ ಆಗಸ್ಟ್ 10ನೇ ತಾರೀಕು, ಮೊನ್ನೆ ಆಗಸ್ಟ್ 10ನೇ ತಾರೀಕಿನ ಅಧಿಸೂಚನೆಯಲ್ಲಿ ಕನ್ನಡ ಪದವೀಧರ ಶಿಕ್ಷಕರ ಹುದ್ದೆಗಳನ್ನು ಸೃಷ್ಟಿ ಮಾಡಿದರು. ಇದರ ಫಲ ಏನು ಅಂತಂದರೆ 15,000 ಹುದ್ದೆಗಳಲ್ಲಿ 2,217 ಜನ ಕನ್ನಡ ಅಧ್ಯಾಪಕರ ಹುದ್ದೆಗಳು ಸೃಷ್ಟಿಯಾಗಿವೆ. ಇದು ಬಹಳ ವಿಶೇಷವಾದದ್ದು.
ಆದ್ರೆ ಇಷ್ಟಾದ ಮೇಲೆ ಒಂದು ಎಡವಟ್ಟು, ಯಾಕೆಂದ್ರೆ ಎಡವಟ್ಟು ಮಾಡೋದಕ್ಕೆ ಸರ್ಕಾರಗಳಿರೋದು, ಎಡವಟ್ಟು ಮಾಡೋದಕ್ಕೆ ಇಲಾಖೆಗಳು ಅನೇಕ ಇರೋದು. ಅದರಲ್ಲೂ ಒಂದು ಎಡವಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ವಯೋಮಿತಿ ಸಡಿಲಿಕೆಯನ್ನ ಮಾಡಿಲ್ಲ. ಇದೊಂದು ಉದಾಹರಣೆಯಾಗಿ ಕೊಡ್ತಿದ್ದೀನಿ ಹೇಗೆ ನಡೀತಿರುತ್ತೆ ನಮ್ಮ ಆಡಳಿತ ಅಂತ. ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿ ಬಹಳ ಹಿಂದೆನೆ ಒಂದು ಸರ್ಕಾರದ ಸುತ್ತೋಲೆ ಹೊರಡಿಸಿತ್ತು. 2026 ಜನವರಿ 29ನೇ ತಾರೀಕು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ 2027 ಡಿಸೆಂಬರ್ ಒಳಗಡೆ ನಡೆಯುವ ಎಲ್ಲ ನೇರ ನೇಮಕಾತಿಗಳಿಗೂ ಸಹ ಒಂದು ಬಾರಿಗೆ ಅನ್ವಯಿಸುವಂತೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿತ್ತು ಸರ್ಕಾರ. ಈ ವಸತಿ ಶಾಲೆಗಳಿಗೆ ಅಧ್ಯಾಪಕ ಹುದ್ದೆ ಕರೆದಿದೆ, ಅಲ್ಲಿ 5 ವರ್ಷ ಸಡಿಲಿಕೆ ಮಾಡಿದ್ದಾರೆ. ಆದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಧ್ಯಾಪಕರಿಗೆ ಏನು ಕರೆದಿದ್ದಾರೆ ಇವತ್ತು ಹುದ್ದೆಗಳ ನೇಮಕಾತಿಗಾಗಿ, ಅಲ್ಲಿ ಈ ಸಡಿಲಿಕೆ ಮಾಡಿಲ್ಲ. ಇದು ಯಾವ ನ್ಯಾಯ? ಅಂದರೆ ಅನೇಕರು ಈಗಾಗಲೇ ಎಷ್ಟೋ ವರ್ಷದಿಂದ ಹುದ್ದೆಗಳನ್ನೇ ಕರೆದಿಲ್ಲ, ಎಷ್ಟೋ ವರ್ಷದಿಂದ ಹುದ್ದೆ ಕಾಯ್ತಾ ಇದ್ದಾರೆ. ಕನ್ನಡ ಓದೋರು ಕಾಯ್ತಿದ್ದಾರೆ, ವಿಜ್ಞಾನ ಓದೋರು ಕಾಯ್ತಿದ್ದಾರೆ, ಎಲ್ಲ ಓದೋರು ಕಾಯ್ತಿದ್ದಾರೆ. ಸರ್ಕಾರದ ಆದೇಶವನ್ನ ಸರ್ಕಾರದ ಒಂದು ಶಿಕ್ಷಣ ಇಲಾಖೆಯ ಉಲ್ಲಂಘಿಸುತ್ತೆ ಅಂದ್ರೆ ಇದು ಶಿಕ್ಷಣಕ್ಕೆ ಮಾಡುವ ಅನ್ಯಾಯ ಅಷ್ಟೇ ಅಲ್ಲ, ನಿರುದ್ಯೋಗಿಯಾಗಿರ್ತಕ್ಕಂಥ ಯುವಕರಿಗೆ ಮಾಡುವ ಅನ್ಯಾಯ ಇವತ್ತು. ಅಂಥ ಅನ್ಯಾಯಗಳು ನಿರಂತರವಾಗಿ ನಡೀತಾ ಇರುವಂಥ ಕಾಲದ ಒಳಗಡೆ ನಾವಿದ್ದೇವೆ. ಮುಖ್ಯವಾಗಿ ಸರ್ಕಾರ ಇವತ್ತು ಮಾಡಬೇಕಾಗಿರುವಂಥದ್ದು, ವಿಶೇಷವಾಗಿ ಶಿಕ್ಷಣ ಇಲಾಖೆ ಆರಂಭದಲ್ಲಿ ಹೇಗೆ ತನ್ನ ತಪ್ಪನ್ನು ತಿದ್ದುಕೊಂಡಿತೋ ಹಾಗೆ ವಯೋಮಿತಿ ಸಡಿಲಿಕೆಯನ್ನು ನಿಯಮಾನುಸಾರ ಮಾಡಿ ತನ್ನ ತಪ್ಪನ್ನು ತಿದ್ದುಕೋಬೇಕು. ಕಾಯ್ತಾ ಇರುವಂಥ ಯುವ ನಿರುದ್ಯೋಗಿಗಳು ಯಾರಿದ್ದಾರೆ ಅವ್ರಿಗೆ ಅರ್ಜಿ ಹಾಕಿಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಬೇಕು ಅಂತ ಈ ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲೇ ಕೂತ್ಕೊಂಡು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕುವೆಂಪು ಕನ್ನಡದ ಪರವಾಗಿದ್ದಂಥವ್ರು. ಕುವೆಂಪುಗಿಂತ ಕನ್ನಡ ಪರವಾಗಿರುವಂಥ ಒಬ್ಬ ಬದ್ಧ ಮಹಾಕವಿ ಸಿಕ್ಕೋದು ಕಷ್ಟ. ಬಹುಶಃ ಕುವೆಂಪು ಅವರಷ್ಟು ಕನ್ನಡ ಪರವಾದಂತಹ ಗೀತೆಗಳನ್ನು, ಕವನಗಳನ್ನು ಬರೆದವರು ಇನ್ನೊಬ್ಬರು ನಮ್ಮಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಅಂದರೆ ಕನ್ನಡ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಅದು ನಿರ್ಲಕ್ಷಿತ ಕ್ಷೇತ್ರ. ನೀವು ಗಮನಿಸಿ, ಈ ಕನ್ನಡ ಸಂಸ್ಕೃತಿ ಇಲಾಖೆ, ಸಣ್ಣ ಉಳಿತಾಯ ಇಲಾಖೆ, ಗ್ರಂಥಾಲಯ ಇಲಾಖೆ ಇಂಥವನ್ನು ತಗೊಳ್ಳೋಕೆ ಯಾರೂ ಆಸೆನೇ ಪಡೋದಿಲ್ಲ. ಯಾಕೆಂದರೆ ಫಲವತ್ತಾದವಲ್ಲ ಅವು, ಅದಕ್ಕೆ ಆಸೆನೇ ಅಂಥ ಸ್ಥಿತಿ ಬಂದಿದೆ ಇವತ್ತು. ಶಿಕ್ಷಣದ ಒಳಗಡೆ ಕನ್ನಡವನ್ನು ಉಳಿಸದೆ ಹೋದರೆ ಕನ್ನಡ ಉಳಿಯೋದಿಲ್ಲ. ಯಾಕೆ ಅಂತಂದರೆ ಇದು ಕೇವಲ ಕನ್ನಡದ ಪ್ರಶ್ನೆ ಅಲ್ಲ. ನೀವು ಒಂದು ಭಾಷೆಯನ್ನಾಗಿ ಸಹ ಕನ್ನಡವನ್ನು ಕಡ್ಡಾಯ ಮಾಡೋಕ್ಕಾಗದೆ ಹೋದರೆ ನಮ್ಗೆ ಏನು ಅನಿಸುತ್ತೆ? 2015 ಒಳಗಡೆ ಕಡ್ಡಾಯ ಕನ್ನಡ ಕಾಯ್ದೆಯನ್ನು ಕರ್ನಾಟಕದ ವಿಧಾನಸಭೆ ಅದನ್ನು ಊರ್ಜಿತಗೊಳಿಸ್ತು, ಅಂಗೀಕರಿಸ್ತು. ಅದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಇವತ್ತು. ಅಂದರೆ ಕನ್ನಡವನ್ನು ಕಲಿದೆ ಹೋದ್ರೆ ಆಗೋದು ಕೇವಲ ಕನ್ನಡ ಭಾಷೆಗಷ್ಟೇ ಅಲ್ಲ, ಮುಂದೆ ಕನ್ನಡ ಸಿನಿಮಾ ನೋಡೋರು ಇರೋದಿಲ್ಲ, ಕನ್ನಡ ನಾಟಕ ನೋಡೋರು ಇರೋದಿಲ್ಲ, ಕನ್ನಡ ಪತ್ರಿಕೆ ಓದೋರು ಇರೋದಿಲ್ಲ, ಕನ್ನಡ ರೇಡಿಯೋ ಕಾರ್ಯಕ್ರಮ ಕೇಳೋದಿಲ್ಲ, ಕನ್ನಡ ಸಂಬಂಧಪಟ್ಟಂಥ ಸಂಗೀತ ಕೇಳೋದಿಲ್ಲ. ಅಂದರೆ ಇಡೀ ಸಾಂಸ್ಕೃತಿಕ ಲೋಕವೇ ಬಡವಾಗುವಂತಹ ಸ್ಥಿತಿ ಬರುತ್ತಲ್ಲ, ಅದಕ್ಕಾಗಿ ಬೇಕು. KPS ಶಾಲೆಗಳ ಹೆಸರಿನ ಒಳಗಡೆ ಬಹಳ ಆಕರ್ಷಕವಾಗಿ ಏನೋ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚದೆ ಹೋದರೆ ಏನಾಗಬೇಕು? ಕಿರಿಯ ಪ್ರಾಥಮಿಕ ಶಾಲೆಗಳಿದಾವಲ್ಲ, ಮುಚ್ತಾ ಹೋದರೆ ಕೇವಲ ಪ್ರಾಥಮಿಕ ಶಾಲೆ ಎಲ್ಲ ಮುಚ್ಚೋದು. ಆ ಊರಲ್ಲಿ ಗಾಂಧಿ ಜಯಂತಿ ಮಾಡೋರು ಇರೋದಿಲ್ಲ, ಅಂಬೇಡ್ಕರ್ ಜಯಂತಿ ಮಾಡೋದಿಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಮಾಡೋದಿಲ್ಲ, ಗಣರಾಜ್ಯ ದಿನೋತ್ಸವ ಮಾಡೋದಿಲ್ಲ. ಒಂದು ಪ್ರಾಥಮಿಕ ಶಾಲೆ ಒಂದು ಹಳ್ಳಿಯ ಒಳಗಡೆ ಇದ್ದರೆ ಅಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಮಾಡುವ ಒಂದು ಸಂಭ್ರಮ ಇರುತ್ತೆ. ಹಾಗಾಗಿ ಇದು ಕೇವಲ ಭಾಷೆ ಪ್ರಶ್ನೆ ಅಲ್ಲ, ಇದು ನಿಜವಾದ ಭಾಷೆ ಪ್ರಶ್ನೆ ಅಷ್ಟೇ ಅಲ್ಲ, ಇದಕ್ಕೊಂದು ಸಾಂಸ್ಕೃತಿಕವಾದಂಥ ಪ್ರಶ್ನೆಯೂ ಹೌದು. ಆದರೆ ಸಣ್ಣ ಸಣ್ಣ ಶಾಲೆಗಳನ್ನು ನಿರರ್ಥಕ ಅಂತ ಹೇಳಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನು ಬಂತು ಅದರ 7.3ನೇ ವಿಧಿಯ ಒಳಗಡೆ ಹೇಳ್ತಾರೆ ಸಣ್ಣ ಶಾಲೆಗಳು ನಿರರ್ಥಕ ಅಂತ. ಅದನ್ನು ಯಾವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸ್ತೋ ಈ ಸರ್ಕಾರ, ಅದೇ ಕೆಲಸ ಮಾಡ್ತಾ ಇದೆ. ಅಂದರೆ ಸಣ್ಣ ಶಾಲೆಗಳು ನಿರರ್ಥಕ ಯಾವಾಗ ಆಗುತ್ತವೆ ಅಂದರೆ, ಅಂಗನವಾಡಿಯಿಂದ 12ನೇ ತರಗತಿಯವರೆಗೆ ಒಂದೇ ಸೂರಿನ ಅಡಿಯ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಣವನ್ನು ಕೊಡ್ತೇವೆ ಅಂತ ಹೋದಾಗ ಆಗಬಹುದಾದದ್ದೇನು ಅಂತಂದರೆ, ಹಳ್ಳಿಯಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಗಳು ಮುಚ್ತಾ ಹೋಗುತ್ತವೆ. ಆ ಕಿರಿಯ ಪ್ರಾಥಮಿಕ ಶಾಲೆಗಳು ಮುಚ್ತಾ ಹೋದಾಗ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಕನ್ನಡ ಭಾಷೆಗಷ್ಟೇ ಕಂಟಕಾಗಲ್ಲ, ಒಟ್ಟು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕಂಟಕಾಗುತ್ತೆ, ಸಾಮಾಜಿಕ ಹಿನ್ನಡೆ ಆಗುತ್ತೆ. ನಿಜವಾದ ಅರ್ಥ ಒಳಗಡೆ ಸಾಂಸ್ಕೃತಿಕ ಅರಿವಿರತಕ್ಕಂಥ ವ್ಯಕ್ತಿತ್ವಗಳು ನಾಶವಾಗ್ತಾ ಹೋಗುತ್ತವೆ. ಅದಾಗಬೇಕಾ?
ಶಾಲೆಗಳು ತಾನಾಗೇ ಮುಚ್ಚಿ ಹೋದರೆ ಅದು ಆತ್ಮಹತ್ಯೆ ಮಾಡ್ಕೊಂಡಾಗೆ, ಸರ್ಕಾರವೇ ಮುಚ್ಚುತ್ತಾ ಹೋದರೆ ಹತ್ಯೆ ಮಾಡಿದಾಗೆ. ಆದರೆ ನಿಜವಾಗಿ ಕನ್ನಡ ಶಾಲೆಗಳು ಉಳಿಬೇಕಾಗಿರೋದು ಈ ಹತ್ಯೆ ಮತ್ತು ಆತ್ಮಹತ್ಯೆಗಳನ್ನು ದಾಟಿ ಜೀವಶಕ್ತಿಯಾಗಿ ಕನ್ನಡ ಶಾಲೆಗಳನ್ನು ಇವತ್ತು ಉಳಿಸ್ಬೇಕಾಗಿದೆ ನಾವು. ಆ ಕನ್ನಡ ಶಾಲೆಗಳನ್ನು ನಾವು ಉಳಿಸಿದರೆ ಮಾತ್ರವೇನೇ ಮುಂದಿನ ಪೀಳಿಗೆಯ ಒಳಗಡೆ ನಿಜವಾದ ಅರ್ಥದ ಸಾಂಸ್ಕೃತಿಕ ಪ್ರಕ್ರಿಯೆಯೊಂದು ಅರಳೋದಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಿನ ಚರ್ಚೆಗಳೇ ನಡೀತಿಲ್ಲ. ಒಂದು ಸಮಾರಂಭದ ಒಳಗಡೆ ನಾನು ಹಿಂದೆ ಹೇಳಿದೆ, ಮುಖ್ಯಮಂತ್ರಿಗಳಿದ್ದರು, ಶಿಕ್ಷಣ ಸಚಿವರಿದ್ದರು. ಆ ಸಮಾರಂಭದಲ್ಲಿ ಇದೇ ಮಾತನ್ನು ಹೇಳಿದೆ. ಅವಾಗ ಶಿಕ್ಷಣ ಸಚಿವರು ಹೇಳಿದರು, ಇಲ್ಲಿವರೆಗೆ ನಾನು 150 ಸಭೆಗಳನ್ನು ಮಾಡಿದ್ದೀನಿ ಸರ್ ಅಂದರು. ನಾನು ಅದೇ ಸಭೆಯಲ್ಲಿ ಹೇಳಿದೆ, ಇಲ್ಲಿವರೆಗೆ 150 ಸಭೆ ಮಾಡಿದ್ದೀರಿ, 151ನೇದು ಒಂದು ನಮ್ಮಂಥವ್ರನ್ನ ಕರೆದು ಮಾಡಿ ಸ್ವಾಮಿ ಅಂತೆ. ಆದರೆ ಇಲ್ಲಿವರೆಗೂ ಒಂದು ಸಭೆ ಆಗಲಿಲ್ಲ. ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನಿದೆ ಅಂತ ನಾನು ಹೇಳೋದು ಅಂತಿಮ ಸತ್ಯ ಅಂತ ಹೇಳೋದಿಲ್ಲ, ಅಲ್ಲ ನಾವು. ಆದರೆ ಒಂದು ಚರ್ಚೆ ನಡಿಬೇಕು. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಚರ್ಚೆ ಇಲ್ಲದೆ ಇರೋ ಸ್ಥಿತಿಲಿದ್ದೇವೆ. ಆ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗಲೇ ಪ್ರಾಥಮಿಕ ಹಂತದಿಂದಲೇ ಆಂಗ್ಲ ಭಾಷೆಯನ್ನು ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸ್ಬೇಕು ಅಂತ ಪ್ರತಿಪಾದನೆ ಮಾಡಿದೆ ನಾನು. ಆಂಗ್ಲ ಭಾಷೆಯನ್ನು ಬಹಳ ಕಡ್ಡಾಯವಾಗಿ ಕಲಿಸ್ರಪ್ಪ ಅಂದರೆ 15,000 ಏನು ಅಧ್ಯಾಪಕರಿದಾರಲ್ಲ, ಅದರಲ್ಲಿ 100 ಜನ ಆಂಗ್ಲ ಭಾಷೆ ಅಧ್ಯಾಪಕರನ್ನು ತಗೊಳ್ತಾ ಇಲ್ಲ. ನೋಡಿ, ಇವರು ಇಂಗ್ಲೀಷು ಸರಿಯಾಗಿ ಕಲಿಸಲ್ಲ, ಕನ್ನಡ ಮದ್ದೇ ಕಲಿಸೋದಿಲ್ಲ, ಕನ್ನಡ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದೇ ಇಲ್ಲ. ಇಂಥ ಸ್ಥಿತಿ ಇದ್ದಾಗ ನಾವು ಸಾಹಿತ್ಯ ಕುರಿತು ಮಾತಾಡ್ತೇವೆ, ಕಲೆ ಕುರಿತು ಮಾತಾಡ್ತೇವೆ, ಸಂಸ್ಕೃತಿಯನ್ನು ಕುರಿತು ಮಾತಾಡ್ತೇವೆ, ಇವೆಲ್ಲ ಮಾತಾಡ್ತೇವಲ್ಲ, ಇವೆಲ್ಲ ನಿರರ್ಥಕವಾಗಿ ಬಿಡಬಹುದಾ ಅಂತ. ನಾನು ಕನ್ನಡದ ಪರವಾಗಿ ಮಾತಾಡ್ತೀನಿ ಅಂದರೆ ಕೇವಲ ಭಾಷೆಯ ಪರವಾಗಿ ಮಾತಾಡ್ತಿಲ್ಲ, ನಾನು ಒಂದು ಸಾಂಸ್ಕೃತಿಕ ಲೋಕದ ಪರವಾಗಿ ಮಾತಾಡ್ತಿದ್ದೇನೆ, ಒಂದು ಸಾಮಾಜಿಕ ಲೋಕದ ಪರವಾಗಿ ಮಾತಾಡ್ತಿದ್ದೇನೆ. ನಿಜವಾಗಿ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡಿರೋರು ಹಳ್ಳಿಗಾಡಿನ ಜನ, ಅವ್ರ ಗತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೇನೆ. ಮತ್ತು ಪ್ರಜಾಪ್ರಭುತ್ವದ ಪರವಾಗಿ ಮಾತಾಡ್ತಾ ಇರ್ತೇನೆ. ಆಮೇಲೆ ನಿರುದ್ಯೋಗಿ ಯುವಕರಿದ್ದಾರೆ. ಇವತ್ತು ಎಷ್ಟು ಜನ ನಿರುದ್ಯೋಗ ಕಾಯ್ತಾ ಇದ್ದಾರೆ, ಯಾವತ್ತಪ್ಪ ಒಂದು ಉದ್ಯೋಗ ಸಿಗುತ್ತೆ ಅಂತ. ಅವ್ರ ಪರವಾಗಿ ನಾವು ಮಾತಾಡಬೇಕಾಗಿದೆ. ಇಂಥ ಸಂದರ್ಭದ ಒಳಗಡೆ ಸರ್ಕಾರಗಳು ಕನ್ನಡವನ್ನು ಉಳಿಸ್ಕೊಳ್ಳೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು, ಸಾಂಸ್ಕೃತಿಕ ಪ್ರಜ್ಞೆಯನ್ನು ಉಳಿಸ್ಕೊಳ್ಬೇಕು, ನಿರುದ್ಯೋಗಿಗಳಿಗೆ ಹುದ್ದೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರ ಜೀವಶಕ್ತಿಯನ್ನು ಹೆಚ್ಚಿಸಬೇಕು. ಕನ್ನಡವನ್ನು ಶಿಕ್ಷಣದಲ್ಲಿ ಉಳಿಸಿಕೊಳ್ಳುವ ಸಂಕಲ್ಪವನ್ನು ಸರ್ಕಾರಗಳು ಮಾಡಬೇಕು ಅನ್ನುವಂಥ ದನಿ ಇದೆಯಲ್ಲ, ಅದು ದೊಡ್ಡದಾಗಿ ಕರ್ನಾಟಕದಲ್ಲಿ ಆಗಲಿ ಮತ್ತು ಅದು ಈಡೇರಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ. ಬಹುಶಃ